ವಿಜಯಪುರದ SBI ಬ್ಯಾಂಕ್ನಲ್ಲಿ ಹಾಡ ಹಗಲೇನೆ ದರೋಡೆಯನ್ನ ಮಾಡಲಾಗಿದೆ. ಅಪಾರ ಪ್ರಮಾಣದಲ್ಲಿ ನಗದು ಕೆಜಿಗಟ್ಟಲೆ ಚಿನ್ನವನ್ನ ಕದ್ದು ಈ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿಜಯಪುರದಲ್ಲಿ ನಡೀತಾ ಇರುವಂತಹ ಎರಡನೇ ದರೋಡೆ ಇದು. ವಿಜಯಪುರದ ಜಡಚಣ SBI ಬ್ಯಾಂಕ್ ದರೋಡೆ ಕೇಸ್. ದರೋಡೆ ನಡೆಸಿ ಮಹಾರಾಷ್ಟ್ರದ ಕಡೆ ಎಸ್ಕೇಪ್ ಆದ್ರ ದರೋಡೆಕೋರರು. ಸೊಲ್ಲಾಪುರದ ಹುಲಿಜಂತಿ ಗ್ರಾಮದ ಬಳಿ ಕುರಿಗಳಿಗೆ ಕಾರು ಡಿಕ್ಕಿ ಹೊಡೆಯುತ್ತೆ. ಈ ವೇಳೆ ದರೋಡೆಕೋರರನ್ನ ಗ್ರಾಮಸ್ಥರು ಸುತ್ತುವರಿತಾರೆ. ಈ ವೇಳೆ ಗ್ರಾಮಸ್ಥರಿಗೆ ಗನ್ನನ್ನು ತೋರಿಸಿ ಕಾರನ್ನ ಬಿಟ್ಟು ದರೋಡೆಕೋರರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವಂತಹ ರಸ್ತೆಗಳಲ್ಲಿ ಪೊಲೀಸರು ನಾಕಾಬಂದಿಯನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳದಲ್ಲಿಯೇ ಬೀಡು ಬಿಟ್ಟಿದ್ದಾರೆ SP ಲಕ್ಷ್ಮಣ್ ನಿಂಬರ್ಗಿ ಅವರು. ಬ್ಯಾಂಕ್ನ CCTVಯನ್ನು ವಶಕ್ಕೆ ಪಡೆದುಕೊಂಡು ತೀವ್ರ ತಪಾಸಣೆಗೂ ಕೂಡ ಮುಂದಾಗಿದ್ದಾರೆ. ಮಹಾರಾಷ್ಟ್ರದ ದರೋಡೆಕೋರರ ಗ್ಯಾಂಗ್ಗೆ ಈ ಕೃತ್ಯವನ್ನು ನಡೆಸಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಅಂದಹಾಗೆ ವಿಜಯಪುರದಲ್ಲಿ ನಡೀತಾ ಇರುವಂತಹ ಎರಡನೇ ದರೋಡೆ ಪ್ರಕರಣ ಇದು. ಕಳೆದ ಮೇ ತಿಂಗಳಲ್ಲಿ ವಿಜಯಪುರ ಜಿಲ್ಲೆಯ ಮನಗುಳಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಇದೇ ರೀತಿ ಬ್ಯಾಂಕನ್ನು ದೋಚುವಂತಹ ಕೆಲಸ ಆಗಿತ್ತು. ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಅದೇ ರೀತಿಯ ಕೃತ್ಯ ವಿಜಯಪುರದಲ್ಲಿಯೇ ನಡೆದಿದೆ. SBI ಬ್ಯಾಂಕನ್ನು ದರೋಡೆ ಮಾಡಿರುವಂತಹ ಪ್ರಕರಣ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಡ ಹಗಲೇನೆ ಮೂವರು ಮುಸುಕುಧಾರಿಗಳು ಎಂಟ್ರಿಯನ್ನು ಕೊಟ್ಟು ಮಾರಕಾಸ್ತ್ರಗಳನ್ನು ಕೈಯಲ್ಲಿ ಹಿಡ್ಕೊಂಡು ಗನ್ನನ್ನು ತೋರಿಸಿ ಸಿಬ್ಬಂದಿಗಳನ್ನು ಕಟ್ಟಿ ಹಾಕಿ ಬ್ಯಾಂಕ್ನ ಒಳಗಿದ್ದಂತಹ ನಗ ನಾಣ್ಯ ಜೊತೆಗೆ ಬಂಗಾರ ಎಲ್ಲವನ್ನೂ ಕೂಡ ಅಲ್ಲಿಂದ ಸಂಗ್ರಹಿಸಿ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪುರುಷೋತ್ತಮ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುರುಷೋತ್ತಮ್, ಮತ್ತೆ ವಿಜಯಪುರದಲ್ಲಿ ಈಗ ಬ್ಯಾಂಕ್ ರಾಬರಿ ಪ್ರಕರಣ ಮುನ್ನೆಲೆಗೆ ಬರ್ತಾ ಇದೆ. ಇವರನ್ನ ಟ್ರೇಸ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು. ಮತ್ತೊಂದು ಕಡೆ ಯಾವ ರೀತಿ ಆಯ್ತು ಈ ಕೃತ್ಯ, ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ಮೊದಲನೇದಾಗಿ ಏನು ಅಂತಂದರೆ ಈ ಕೃತ್ಯ ಎಸಗಿದೆ ಏನಂತಂದರೆ ಇದು ನಿನ್ನೆ ಏನು ಅಂತಂದರೆ ಸಾಯಂಕಾಲ 6 ಗಂಟೆ ಸುಮಾರಿಗೆ ಏನು ಅಂತಂದರೆ ಎಲ್ಲವನ್ನ ಕೆಲಸವನ್ನು ಮುಗಿಸಿ ಅದಾದ ನಂತರ ಏನು ದುಡ್ಡು ಬಂದಿರುತ್ತೆ ಮತ್ತು ಕ್ಯಾಶ್ ಸೇರಿದ ನಂತರ ಏನು ವಹಿವಾಟು ಆಗಿರುತ್ತೆ ಎಲ್ಲವನ್ನು ಸಂಪೂರ್ಣವಾಗಿ ಮುಗಿಸಿ ಅದಾದ ನಂತರ ಸಿಬ್ಬಂದಿಗಳು ಮನೆಗೆ ತೆರಳುತ್ತಾರೆ. ಅದೇ ರೀತಿ ಏನು ಅಂತ ನಮ್ಮ ಕೆಲಸಗಳೇ ತೊಳಗಿದ್ದು ಎಲ್ಲ ಗ್ರಾಹಕರನ್ನ ಹೊರಗಡೆ ಹಾಕಿ ಅದಾದ ನಂತರ ತಮ್ಮ ಕೆಲಸವನ್ನು ಮುಗಿಸಿ ತೆರಳಬೇಕು ಅಂತ. ಅಷ್ಟೊತ್ತಿಗೆ 6 ಗಂಟೆ ಸುಮಾರಿಗೆ ಏನು ಅಂತಂದರೆ 5 ಜನರ ಏನು ಒಂದು ಮುಸುಕುಧಾರಿಗಳ ಏನು ತಂಡ ಬಂತು. ಆ ದರೋಡೆಕೋರರ ತಂಡ ಏಕಾಏಕಿ ಬ್ಯಾಂಕ್ನ ಒಳಗಡೆ ನುಗ್ಗುತ್ತೆ. ಅದರಲ್ಲಿ ಇಬ್ಬರು ಏನು ಅಂತಂದರೆ ಪ್ರಮುಖವಾಗಿ ಹೊರಗಡೆ ನಿಲ್ತಾರೆ. ನಿಮ್ಮ ದೃಶ್ಯಗಳು ಕೂಡ ತೋರಿಸಿ ನಾನು. ಇಲ್ಲಿ ಏನಂತಂದರೆ 3 ಜನ ಒಳಗಡೆ ಹೋಗ್ತಾರೆ. ಅದಾದ ನಂತರ ಏನು ಅಂತಂದರೆ ಇಬ್ಬರು ಹೊರಗಡೆ ನಿಲ್ತಾರೆ. ಇಬ್ಬರು ಹೊರಗಡೆ ನಿಂತು ಏನು ಅಂತಂದರೆ ವಾಚ್ ಮಾಡ್ತಾ ಇರ್ತಾರೆ, ಯಾರಾದ್ರು ಬರ್ತಾರ ಹೋಗ್ತಾರ ಅಂತೇಳಿ. ಇನ್ನು ಹೋದಂಥ 3 ಜನ ಏನಂತಂದರೆ ನೇರವಾಗಿ ಏನು 9 ಜನ ಒಳಗಡೆ ಸಿಬ್ಬಂದಿ ಇದ್ದರು. ಅವ್ರಿಗೆ ಮೊದಲನೇದಾಗಿ ಏನು ಅಂತಂದರೆ ಪಿಸ್ತೂಲನ್ನು ತೋರಿಸ್ತಾರೆ. ನಾಡೆ ಪಿಸ್ತೂಲನ್ನು ತೋರಿಸಿ ಏನು ಅಂತಂದರೆ ಬೆದರಿಸ್ತಾರೆ. ಅದಾದ ನಂತರ ಎಲ್ಲ 9 ಜನ ಸಿಬ್ಬಂದಿಗಳನ್ನ ಒಂದು ಕಡೆ ಕೋಣೆಯಲ್ಲಿ ಕೂಡ ಹಾಕಿ ಅಲ್ಲಿ ಅವರ ಕೈ ಕಾಲನ್ನು ಕಟ್ಟಿ ಹಾಕಿ ಅದಾದ ನಂತರ ಏನು ಅಂತಂದರೆ ಸಂಪೂರ್ಣವಾಗಿ ಅಲ್ಲಿ ಇದ್ದಂಥ ಏನೋ ಹಣ ನಗದು ಏನು ಬರ್ತದೆ ಜೊತೆಗೆ ಏನು ಅಂತಂದರೆ ಚಿನ್ನಾಭರಣ ಏನಿತ್ತು ಅದನ್ನು ದೋಚಿಕೊಂಡು ಇಲ್ಲಿಂದ ಪರಾರಿಯಾಗಿದ್ದಾರೆ. ಇನ್ನು ಪ್ರಮುಖವಾಗಿ ಏನಂತಂದರೆ ಇಲ್ಲಿಂದ ಪರಾರಿ ಆದ ನಂತರ ನೇರವಾಗಿ ಏನು ಅಂತಂದರೆ ಅವರು ಹುಲ್ಜಂತಿ ಅಂದರೆ ಸೋಲಾಪುರ ಮಹಾರಾಷ್ಟ್ರದಲ್ಲಿ ಬರುವಂಥ ಏನು ಸೋಲಾಪುರ ಜಿಲ್ಲೆ ಬರ್ತದೆ, ಆ ಸೋಲಾಪುರ ಜಿಲ್ಲೆಯ ಹುಲ್ಜಂತಿ ಏನು ಗ್ರಾಮ ಬರ್ತದೆ, ಆ ಹುಲ್ಜಂತಿ ಗ್ರಾಮದಲ್ಲಿ ಏನು ಒಂದು ವಾಹನ ಅಂದರೆ ಒಂದು ವಾಹನದಲ್ಲಿ ಏನು ದರೋಡೆಕೋರು ತಮ್ಮ ಮೂಟೆಗಟ್ಟಲೆ 2 ಮೂಟೆಯಲ್ಲಿ ಏನು ಚಿನ್ನಾಭರಣ ಮತ್ತು ಉಳಿದಂತೆ ನಗದನ್ನು ತೊಗೊಂಡು ಹೊರಟಿದ್ರು. ಅವನು ಏನು ಅಂತಂದರೆ ನೇರವಾಗಿ ಏನು ಅಂತಂದರೆ ಒಂದು ಬೈಕಿಗೆ ಗುದ್ದಾನೆ. ಆ ಬೈಕಿಗೆ ಗುದ್ದಿದ ತಕ್ಷಣ ಏನು ಅಂತಂದರೆ ಅಲ್ಲಿ ಏನಾಗುತ್ತೆ, ಆಕ್ಸಿಡೆಂಟ್ ಆದ ತಕ್ಷಣ ಬೈಕ್ ಸವಾರರು ಅವನ್ನ ಬೆನ್ನತ್ತಾರೆ. ಆ ಬೈಕ್ ಸವಾರನ ಬೆನ್ನತ್ತಿದ ತಕ್ಷಣವೇ ಏನು ಅಂತಂದರೆ ಅಲ್ಲಿ ಏಕಾಏಕಿ ಅಂತ ಗ್ರಾಮಸ್ಥರು ಸೇರ್ತಾರೆ. ಆ ಗ್ರಾಮಸ್ಥರಿಗೆ ಕೂಡ ಏನು ಅಂದರೆ ಪಿಸ್ತೂಲ್ನ ತೋರಿಸಿ ವಾಹನವನ್ನು ಅಲ್ಲಿನೇ ಬಿಟ್ಟು ಸ್ಥಳದಲ್ಲಿನೇ ಆ ಹುಲ್ಜಂತಿ ಗ್ರಾಮದಲ್ಲಿ ಬಿಟ್ಟು ಅಲ್ಲಿಂದ ಏನು ಅಂತಂದರೆ ನೇರವಾಗಿ ಏನು ದರೋಡೆಕೋರ ಇದ್ದಾನೆ ಅವನು ಅಲ್ಲಿನೂ ಇದ್ದಂಥ ಗ್ರಾಮಸ್ಥರಿಗೆ ಪಿಸ್ತೂಲ್ ತೋರಿಸಿ ಅಲ್ಲಿಂದ 2 ಮೂಟೆ ಏನು ನಗದು ಮತ್ತು ಏನು ಚಿನ್ನಾಭರಣ ಇತ್ತು ಅದನ್ನು ದೋಚಿಕೊಂಡು ಪರಾರಿಯಾಗಿದ್ದಾನೆ. ಅದಾದ ನಂತರ ಆಗಿದ್ರೆ ಇದರಿಂದ ಏನಂತಾರೆ ಗ್ರಾಹಕರು ಏನಿದ್ದಾರೆ ಪ್ರಮುಖವಾಗಿ ಇಲ್ಲಿ ಚಿನ್ನಾಭರಣ ಇಟ್ಟವರು ಅವರು ತೀವ್ರವಂತ ಆಘಾತಕ್ಕೆ ಈಗ ಒಳಗಾಗಿದ್ದಾರೆ ಅಂತ ಹೇಳ್ಬೋದು. ಹಾಗಿದ್ರೆ ನನ್ನ ಜೊತೆಗೆ ಗ್ರಾಹಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಏನು ಯಾವ ರೀತಿ ನಿಮ್ಮ ಸುದ್ದಿ ಮಾಡ್ತು ಮತ್ತು ಯಾವ ರೀತಿ ನಿಮಗೆ ಎಷ್ಟು ನಿಮ್ಮ ದುಡ್ಡನ್ನು ಇಲ್ಲ ಮತ್ತು ನಗದನ್ನು ಇಟ್ಟಿದ್ರಿ ಮತ್ತು ಚಿನ್ನಾಭರಣ ಎಷ್ಟು ಇಟ್ಟಿದ್ರಿ ಸರ್? ಸರ್, ನಮಗೆ ಸಾಯಂಕಾಲ 6:30ಗೆ ಗುರ್ತಾಯಿತು. ಇಲ್ಲಿ ಓಡೋಡಿ ಬಂದೀವಿ. ಅವಾಗ ತುಂಬ ಜನ ಇದ್ದರು, ಅವಾಗ ಏನೂ ಗುರ್ತಾಗಲಿಲ್ಲ. ಈಗ ನಂದು ಆ್ಯಕ್ಚುಲಿ ಲಾಕರ್ ಇದೆ ಮತ್ತು ಪ್ಲೆಜ್ ಮಾಡ್ಕೊಂಡು ಗೋಲ್ಡು ಇಟ್ಟಿದ್ದೀನಿ. ಈಗ ಲಾಕರ್ದೊಳಗಿನ ದುಡ್ಡು ಏನಾಗಿದೆ, ಇದು ಬಂಗಾರ ಏನಾಗಿದೆ ಅಂತ ತುಂಬ ಹೆದರಿಕೆ ಆಗ್ತಾಯಿದೆ. ಅದಕ್ಕೆ ಬೆಳಗ್ಗೆ ಬಂದೀನಿ ಸರ್. ಈಗ ನೀವು ಎಷ್ಟು ದುಡ್ಡು ಇಟ್ಟಿದ್ರಲ್ಲ ಅದಾದ ನಂತರ ಲೋನ್ ಎಷ್ಟು ಪಡೆದಿರಿ, ಅಲ್ಲಿ ಎಷ್ಟು ಹಣ ಇಟ್ಟಿದ್ರಿ ಮತ್ತು ಬೆಳ್ಳಿ ಎಷ್ಟು ಇತ್ತು ಅಂತ?
ನಮ್ಮದು ಒಂದು 10 ತೊಲಿ ಬಂಗಾರ ಮತ್ತು ಒಂದು ಅರ್ಧ ಕೆ ಜಿ ಲಾಕರ್ದಾಗಿದೆ ಮತ್ತು ಒಂದು 10 ಗ್ರಾಮ್ ಪ್ಲೇಜ್ ಇಟ್ಟು ಒಂದು 2 ಲಕ್ಷ ರೂಪಾಯಿ ನಾನು ಲೋನ್ ತೊಗೊಂಡಿದ್ದೀನಿ ಸರ್. ಇದರೊಳಗೆ ಲೋನ್ ತೊಗೊಂಡಿದ್ದು ಏನೂ ಆಗೋದಿಲ್ಲ ಅಂತ ನಮ್ಗೆ ಧೈರ್ಯ ಇದೆ, ಯಾಕಂದ್ರೆ ಅದಕ್ಕೆ ನಮ್ಗೆ ಇದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಬಟ್ ಲಾಕರ್ದೊಳಗಿಂದ ನಾವು ನಮಗಷ್ಟೇ ಗುರ್ತಿಸ್ತದೆ, ಅವ್ರಿಗೇನು ಗುರ್ತಿರಲ್ಲ. ಈಗ ತುಂಬ ಹೆದರಿಕೆ ಆಗ್ತಾಯಿದೆ ಸರ್. ಈ ರೀತಿ ಏನು ಅಂತಂದ್ರೆ ಗ್ರಾಹಕರು ಏನಿಲ್ಲ ಹಣ ಇಟ್ಟಿದ್ರೆ ಜೊತೆಗೆ ಏನಂತಂದ್ರೆ ಹಣ ಎಲ್ಲಿ ಹೋಗ್ಲಿಕ್ಕಿಲ್ಲ, ಆದರೆ ಚಿನ್ನಾಭರಣ ಏನು ಪ್ರಮುಖವಾಗಿ ಲಾಕರ್ನಲ್ಲಿ ಇಟ್ಟಿದ್ದೀವಿ ಅದು ನಮಗೆ ತೀವ್ರ ಆತಂಕವನ್ನು ಒಳಪಡಿಸಿದೆ ಅಂತ ಅನ್ನೋದು ಇಲ್ಲಿ ಗ್ರಾಹಕರು ಆ ಒಂದು ಆತಂಕವನ್ನು ಹೊರಗೆ ಹಾಕ್ತಾ ಇದ್ದಾರೆ. ಪ್ರೇಮ್. ಪುರುಷೋತ್ತಮ್, ಮನೆಯಲ್ಲಿ ಚಿನ್ನ ಆಭರಣ ಇದ್ರೆ ಕಳ್ಳಕಾಕರ ಕಾಟ, ಬ್ಯಾಂಕ್ ಸೇಫು ಅಂತ ಹೇಳಿ ಬಹಳಷ್ಟು ಜನ ಬ್ಯಾಂಕಿಗೆ ತಂದಿಡ್ತಾರೆ. ಈಗ ಬ್ಯಾಂಕನ್ನೇ ರಾಬರಿ ಮಾಡಿಬಿಟ್ಟಿದ್ದಾರೆ. ಬಟ್ ಈ ಬ್ಯಾಂಕನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ, ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಇದೊಂದು ಪಕ್ಕಾ ಪ್ರೀ ಪ್ಲಾನ್ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಟ್ ಸ್ಥಳೀಯರ ಕುಮ್ಮಕ್ಕೆ ಏನಾದರೂ ಇತ್ತಾ ಅಂಥೇಳಿ, ಸ್ಥಳೀಯರು ಯಾರಾದರೂ ಇದರಲ್ಲಿ ಭಾಗಿಯಾಗಿದ್ರಾ ಅಂಥೇಳಿ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ಪುರುಷೋತ್ತಮ್? ಖಂಡಿತ ನೀವು ಹೇಳಿದ ಪ್ರಕಾರ ಏನು ಅಂತಂದರೆ ಇದು ಏನಂತಂದರೆ ಕಂಪ್ಲೀಟಾಗಿ ಫ್ರೀ ಪ್ಲ್ಯಾನ್ಡ್ ಆಗಿದೆ. ಯಾಕಂತಂದರೆ ಪ್ರಮುಖವಾಗಿ ಏನು ಅಂತಂದರೆ ಏನು ಮುಸುಕುಧಾರಿಗಳು ಏನು ದರೋಡೆ ಮಾಡಲಿಕ್ಕೆ ಅಂತೇಳಿ ಈಗ ಒಂದು ಬ್ಯಾಂಕ್ಗೆ ಬರ್ತಾರೆ. ಆ ಬ್ಯಾಂಕಿಗೆ ಬಂದ ನಂತರ ಏನು ಅಂತಂದರೆ ಮೊದಲನೇದಾಗಿ ಏನು ಇದಕ್ಕಿಂತ 3 ದಿನಕ್ಕಿಂತ ಮುಂಚೆ ಏನು ಅಂತಂದರೆ ಅಂದರೆ 3-4 ದಿನಗಳ ಮುಂಚೆನೇ ಏನು ಅಂತಂದರೆ ಇದೇ ರೀತಿ ಮುಸುಕುಧಾರಿ ಅಂದರೆ ಮುಖಕ್ಕೆ ಒಂದು ಖರ್ಚಿಪನ್ನ ಕಟ್ಕೊಂಡು ಇಲ್ಲಿ ಒಬ್ಬ ಏನೋ ದರೋಡೆಕೋರಲ್ಲಿ ಒಬ್ಬನಾದಂಥ ಏನವನು ಅವನು ಕೂಡ ಇಲ್ಲಿ ಬಂದಿದ್ದಾನೆ. ಇಲ್ಲಿ ಗ್ರಾಹಕರಂತೆ ಬಂದು ಇಲ್ಲಿ ಸಂಪೂರ್ಣವಾಗಿ ವಾಚ್ ಮಾಡಿದ್ದಾನೆ, ಯಾವ ರೀತಿ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ, ಯಾವಾಗ ಕ್ಯಾಶಿಯರ್ ಎಲ್ಲಿ ಇರ್ತಾರೆ, ಆಮೇಲೆ ಎಷ್ಟು ಗಂಟೆಗೆ ಇವರು ಮರಳಿ ಮನೆಗೆ ತೆರಳುತ್ತಾರೆ, ಇದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ವಾಚ್ ಮಾಡಿದ್ದಾನೆ. ಅದ್ರ ಜೊತೆಗೆ ಏನು ಅಂತಂದರೆ ಇಲ್ಲಿ ಸೆಕ್ಯೂರಿಟಿ ಪ್ರಮುಖವಾಗಿ ಏನು ಅಂತಂದರೆ SBI ಬ್ಯಾಂಕಿಗೆ ಎಲ್ಲ ಕಡೆಯೂ ಕೂಡ ಏನಂತಂದರೆ ಬ್ಯಾಂಕಿಗೆ ವಿತ್ ಗನ್ಡ್ ಸೆಕ್ಯೂರಿಟಿ ಇರ್ತಾರೆ. ಆದರೆ ಇಲ್ಲಿದ್ದಂಥ ಸೆಕ್ಯೂರಿಟಿ ಏನಂತಂದರೆ 3 ತಿಂಗಳಿಂದ ರಜೆಯಲ್ಲಿದ್ದಾರೆ. ಅದನ್ನೇ ಕೂಡ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಪಡೆದುಕೊಂಡಿದ್ದಾನೆ. ಅದಾದ ನಂತರ ಏನಿದೆ ಪಕ್ಕದಲ್ಲೇ ಇರುವಂಥ ಏನು ATM ಇದೆ, ಆ ATMಕ್ಕೆ ಸೆಕ್ಯೂರಿಟಿ ಇದ್ದಾರೆ. ಆದರೆ ಆ ATM ಸೆಕ್ಯೂರಿಟಿ ಕೂಡ ಏನಂತಂದರೆ ಅವ್ರು ಶಿಫ್ಟ್ ವೈಸ್ ಇದ್ದಾರೆ. ಇಬ್ಬರು ಇರೋ ಕಾರಣಕ್ಕಾಗಿ ಏನಂತಂದರೆ ಒಬ್ಬರು ಶಿಫ್ಟ್ ಮುಗಿದ ನಂತರ ಇನ್ನೊಬ್ಬರು ಬರುವಂಥ ಏನು ಸಾಧ್ಯತೆ ಇದೆ. ಆ ಕಾರಣಕ್ಕಾಗಿ ಅದೇ ವೇಳೆಯನ್ನು ಕರೆಕ್ಟಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದನ್ನು ಫ್ರೀ ಪ್ಲ್ಯಾನ್ ಆಗಿ ಮಾಡಿಕೊಂಡು ಮೊದಲನೇದಾಗಿ ಗ್ರಾಹಕರು ಅಂದರೆ ಪ್ರಮುಖವಾಗಿ ಚಡ್ಚಣದಲ್ಲಿಂದ ಹೊರಭಾಗದಲ್ಲಿ ಏನು ನಗರಕ್ಕೆ ಎಂಟ್ರಿ ಆಗ್ತೀವಿ ಚಡ್ಚಣಕ್ಕೆ ಅಲ್ಲಿ ಅಂದರೆ ಮಹಾರಾಷ್ಟ್ರಕ್ಕೆ ಹತ್ತಿರ ಆಗುವಂಥ ರಸ್ತೆಯಲ್ಲಿನೇ ಇದೊಂದು ಬ್ಯಾಂಕ್ ಇದೆ. ಇದೆಲ್ಲವನ್ನೂ ಕೂಡ ಅರಿತುಕೊಂಡು ತದನಂತರ ಏನು ಅಂತಂದರೆ ಇಲ್ಲಿಂದ ನೇರವಾಗಿ ದರೋಡೆ ಮಾಡಿಕೊಂಡು ನಾವು ಈಸಿಯಾಗಿ ಇಲ್ಲಿಂದ ಮಹಾರಾಷ್ಟ್ರ ಅಂದರೆ ಬೇರೆ ರಾಜ್ಯಕ್ಕೆ ನಾವು ಹೊರಟು ಹೋದರೆ ನಮ್ಮನ್ನು ಇಲ್ಲಿದ್ದಂಥ ಜಿಲ್ಲೆ ಪೊಲೀಸರು ಹಿಡಿಯೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಪ್ಲಾನ್ ಎಲ್ಲ ಮಾಡಿಕೊಂಡೇ ಈ ರೀತಿನ ಒಂದು ದರೋಡೆನ ಪ್ಲಾನ್ ಮಾಡಿಕೊಂಡು ನಿಖರವಾದಂಥ ಮಾಹಿತಿನ ಪಡೆದುಕೊಂಡೇ ಈ ರೀತಿ ಒಂದು ದರೋಡೆನ ಮಾಡಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ.